ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನಾವಿವಾಗ ಕರ್ತರಿ ಕರ್ಮಣಿ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಓಕೆನಾ? ಮೊದಲನೇದಾಗಿ ಕರ್ತರಿ ಅಂದರೆ ಕ್ರಿಯಾಪದಕ್ಕೆ ಕರ್ತರಿ ಪ್ರಯೋಗದಲ್ಲಿ ಕರ್ತೃವಿನ ಲಿಂಗ ವಚನಗಳು ಬರುತ್ತವೆ. ಓಕೆನಾ? ಇಲ್ಲಿ ನಮ್ಮ ಕರ್ತರಿಯಲ್ಲಿ ಲಿಂಗ ವಚನಗಳು ಬರ್ತವೆ. ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಕರ್ಮಣಿ ಅಂದರೆ ಧಾತುಗಳಿಗೆ ಅಲ್ಪಡು ಎಂಬ ಪ್ರತ್ಯಯ ಸೇರಿ ಅದಕ್ಕೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕರ್ಮಣಿ ಪ್ರಯೋಗದ ವಾಕ್ಯಗಳಾಗುತ್ತವೆ. ನೋಡಿ, ಕರ್ತರಿಗೆ ಲಿಂಗ ವಚನಗಳು ಬರ್ತವೆ. ಕರ್ಮಣಿಯಲ್ಲಿ ನಮಗೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಕೂಡ ಸೇರ್ಕೊಳ್ತವೆ. ಓಕೆನಾ? ಇದು ನಾವು ಕರ್ಮಣಿ ಪ್ರಯೋಗದ ವಾಕ್ಯಗಳು ಅಂತ. ಓಕೆನಾ? ಉದಾಹರಣೆ ನೋಡಿ. ಮೊದಲನೇದಾಗಿ ಕರ್ತರಿ, ನೆಕ್ಸ್ಟು ಕರ್ಮಣಿ. ಮೊದಲು ಕರ್ತರಿಗೆ ಉದಾಹರಣೆ ನೋಡಿ. ಅನ್ನವನ್ನು ಉಂಡನು. ಓಕೆ, ಇಲ್ಲಿ ನಮಗೆ ಲಿಂಗ ಅನ್ನ ಅನ್ನೋದು ಲಿಂಗ ಬರುತ್ತೆ. ಯಾವುದು ಪುಲ್ಲಿಂಗ ಸ್ತ್ರೀಲಿಂಗ ಆ ಥರ. ಓಕೆನಾ? ವಚನ ಬರುತ್ತೆ. ಉಂಡನು ಅಂತ ಏಕವಚನದಲ್ಲಿ. ಓಕೆ, ಅದು ನೆಕ್ಸ್ಟ್ ಕರ್ಮಣಿಗೆ ಬಂದರೆ ಅನ್ನನಿಂದ ಅನ್ನವು ಉಣ್ಣಲ್ಪಟ್ಟಿತು. ನೋಡಿ, ಇಲ್ಲಿ ಅಲ್ಪಡು ಬರುತ್ತೆ, ಪಟ್ಟಿತು ಆ ಥರ. ಓಕೆನಾ? ಕಾಲಸೂಚಕ ಹೆಂಗಂದರೆ ಪಟ್ಟಿತ್ತು ಅಂದರೆ ಆಗೋಯ್ತು, ಭೂತಕಾಲ ಬರುತ್ತೆ ಆ ಥರ. ಓಕೆನಾ? ಮಕ್ಕಳು ಗಿಡವನ್ನು ನೆಟ್ಟರು. ಮಕ್ಕಳಿಂದ ಗಿಡ ನೆಟ್ಟಲ್ಪಟ್ಟಿತು. ನೋಡು, ಅಲ್ಪಡು ಬರುತ್ತೆ, ಇಲ್ಲಿ ಕಾಲ ಸೇರಿಕೊಳ್ಳುತ್ತೆ, ಪಟ್ಟಿತ್ತು ಆ ಥರ. ಓಕೆನಾ? ಇದು ನಮಗೆ ಕರ್ತರಿ ಕರ್ಮಣಿಗೆ ಉದಾಹರಣೆ. ಸಬ್ಸ್ಕ್ರೈಬ್, ಸಪೋರ್ಟ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.